ರಾಜು ಶ್ರೀವಾಸ್ತವ್ ಅಂತ ಹೇಳಿ ಒಬ್ರು ಫೇಮಸ್ ಹಿಂದಿ ಹಾಸ್ಯ ಕಲಾವಿದ. ಅವ್ರು ಇವತ್ತು ನಮ್ಮ ನೋಡಲೇ ಇಲ್ಲ. ಅವ್ರು ಆಗಲೇ ಒಂದು 3 ವರ್ಷ ಆಯ್ತು ಆಲ್ಮೋಸ್ಟ್. ಅವ್ರು ಯಾವ ರೀತಿ ಹಾಸ್ಯಗಳನ್ನ ಹೇಳ್ತಿದ್ರು ಅಂದ್ರೆ ನಿರ್ಜೀವ ವಸ್ತು ಒಳಗೆ ಜೀವ ತುಂಬ್ತಿದ್ರು. ಈ ಸಂದರ್ಭದಲ್ಲಿ ಈ ಸೌಂಡ್ ಬಾಕ್ಸ್ ಏನ್ ಮಾತಾಡ್ತದೆ, ಈ ಫೋಕಸ್ ಏನ್ ಮಾತಾಡ್ತದೆ, ಈ ತರ ಮಾಡ್ತಿದ್ರು. ಅದು ಒಂದು ಇದು ಇದ್ದಾಗ ಅವ್ರದೊಂದು ಐಟಮ್ ಏನಂದ್ರೆ ಲೈಟಿಂಗ್. ಮದುವೆ ಮನೆ ಒಳಗೆ ಲೈಟಿಂಗ್ ಗೀಟಿಂಗ್ ಮಾಡಿರ್ತಾರೆ, ಯಾವ್ದೋ ಫಂಕ್ಷನ್ ಲೈಟಿಂಗ್ ಮಾಡ್ತಾರೆ. ಆ ಲೈಟ್ಗಳು ಯಾವ ರೀತಿ ಇರ್ತಾವಂದ್ರ ಅವ್ರು ನಮ್ಮನ್ನ ನೋಡಿ ನಾವು ಅಂಜಿಸ್ತಿರ್ತಾವ. ಆ ರೀತಿ ಹತ್ತದು ಆಗೋದು ಆಫ್ ಆಗೋದು ಅವನಾಗೋದು ಮಾಡ್ತಾ ಇರ್ತಾವ. ಯಾವ ರೀತಿ ಅವನ ಆಫ್ ಆಗ್ತಾ ಇರ್ತಾವಂದ್ರೆ ಈ ತರ. ಕೆಲವು ನೈಟ್ ಯಾವ ತರ ಇರ್ತಾವಂದ್ರೆ ಅವು ಬೇರೆ ಕಡೆ ಬುಕ್ಕಿಂಗ್ ಆಗಿರ್ತಾವ, ಪಟ್ ಜಲ್ದಿ ಒಳಗೆ ಅವ್ರು ಹೋಗುದಿರ್ತೈತಿ. ಆ ತರ 10 ಮಾತಾಡ್ತಾವ. ಈ ತರ ಟ್ಯೂಬ್ಲೈಟ್ ಯಾವ ತರ ಇರ್ತಾರ, ಯಾವ ಅವರಿಗೆ ಪನಿಷ್ಮೆಂಟ್ ಕೊಟ್ಟಾರ ಟ್ಯೂಬ್ಲೈಟ್ಗಳಿಗೆ. ನೀನು ಪೂರ್ತಿ ಟೆಂಟ್ ಒಳಗೆ ಹಿಂದ್ ಮೂಲಿ ಒಳಗ ನಿನಗ ಕೂಡಿಸ್ತೀವಿ, ನೀ ಆನ್ ಆಗೋ ಸಲ ಚರ್ಪಡಿಸ್ತಿರ್ತಿ. ಆ ಟ್ಯೂಬ್ಲೈಟ್ ಆನ್ ಆಗೋ ಸಲ ಚರ್ಪಡಿಸ್ತಿರ್ತಾವಂತ. ಈ ತರ ಮತ್ ಮದ್ವಿ ಮನಿ ಒಳಗ ದೀಪ ಹಚ್ಚಿರ್ತಾರ. ದೊಡ್ಡ ದೀಪ, ಸಣ್ಣ ದೀಪ ಇಷ್ಟೇ ಗೋಲ್ಡ್ ಅಳಗಾಡಿಸ್ತಿರ್ತಾರ. ಈ ದೊಡ್ಡ ಲೈಟ್ ಒಳಗ ನಾ ಏನು ಮಾಡ್ಲಿಕ್ಕ ದೊಡ್ಡ ದೀಪ ಅದ್ರ ಜ್ಯೋತಿ ಯಾವ ರೀತಿ ಇರ್ತಂದ್ರೆ ಈ ತರ. ಕಿಟಕಿ ತಗದ್ ಗಾಳಿಗೆ ಬಂತಂದ್ರ ಈ ಸಣ್ಣ ದೀಪ ಆಗ್ತದ. ಆ ದೊಡ್ಡ ದೀಪ ಜ್ಯೋತಿ ಆ ಗಾಳಿ ಜೊತೆ ಗುದ್ದಾಡ್ತದ. ಕಿಟಕಿ ಹಾಕಿದ ಕೂಡಲೇ ಆ ದೀಪದ ಖುಷಿ ನೋಡು. ಈ ತರಾನು ಅವರು ನಿರ್ಜೀವ ವಸ್ತು ಒಳಗ ಜೀವ ತುಂಬಿ ಇದನ್ನ ಮಾಡ್ತಿರ್ತಾರ. ಮತ್ತೆ ಈ ಮದುವೆ ಫಂಕ್ಷನ್ ಇರ್ಬೋದು, ಯಾವುದೇ ಫಂಕ್ಷನ್ ಒಳಗ ಊಟದ ವ್ಯವಸ್ಥೆ ಮಾಡಿರ್ತಾರ. ಮದುವೆ ಫಂಕ್ಷನ್ ಒಳಗ ಜಾಸ್ತಿ ಮಾತು ಆ ಮದುವೆ ಬಗ್ಗೆ ಏನೇ ಇದ್ರು ಅದು ಜಾಸ್ತಿ ಹೆಣ್ಮಕ್ಳೇ ಮಾತಾಡೋದು. ವರ ಎಲ್ಲಿ ಅವ, ಕನ್ಯಾ ಎಲ್ಲಿ ಆಕಿ, ಅವ ಏನ್ ಮಾಡ್ತಾನ, ಇವ ಏನ್ ಮಾಡ್ತಾನ, ಅವ್ರು ಹಾಕೊಂಡಂತ ಸೀರೆ ಬೆಲೆ ಅಷ್ಟು, ಅದು ಇದು. ಗಂಡಸರಿಗೆ ಅವೇನು ಸಂಬಂಧ ಇಲ್ಲ. ವರ ಎಲ್ಲಿ ಯಾವ ಸಂಬಂಧ ಇಲ್ಲ, ಕನ್ಯಾ ಎಲ್ಲಿ ಸಂಬಂಧ ಇಲ್ಲ, ಅವ್ರೇನ್ ಜಾಬ್ ಮಾಡ್ತಾರ ಸಂಬಂಧ ಇಲ್ಲ. ನಮ್ಗೆ ಸಂಬಂಧಗಳು ಒಂದೇ ಒಂದು, ಊಟ ಯಾವಾಗ ಚಾಲು ಅದೇ ಒಂದೇ ಸಂಬಂಧ. ಊಟದ ಕೋಣೆ ಒಳಗೆ ಅಲ್ಲೇ ಹತ್ತಿರ ನಿಂತಿರ್ತೀವಿ. ಊಟದ ಹಾಲೊಳಗೆ ನಿಂತಿರ್ತೀವಿ. ಊಟ ಯಾವಾಗ ಚಾಲು ಆಗ್ತದೆ ಅಂತ ಹೇಳಿ ಕಾಯ್ಕೊಂಡು ನಿಂತಿರ್ತಾರ. ಸ್ವಲ್ಪ ಟೈಮ್ ಪಾಸ್ ಮಾಡ್ತಿರ್ತಾರೆ. ಊಟ ಆಗೋದಿನ ಲೇಟ್ ಇತ್ತಂತಂದ್ರ ಪಾಲಿಟಿಕ್ಸ್ ನಿಂದ ಟೈಮ್ ಪಾಸ್ ಮಾಡ್ತಾರೆ. ನೀವ್ ಅಂತೀರಲ್ಲ ಮೋದಿ ತಗೊಂಡ್ ನಿರ್ಧಾರ ನೋಡ್ರಿ ಯಾವ ರೀತಿ ಇರ್ತಾವ, ಬಹಳ ಮುಂದಾಲೋಚನೆ ಇರ್ತದ ಅವ್ರದ್ದು ಮೋದಿ ಅವ್ರದ್ದು. ಯಾಕಂತಂದ್ರ ನೀವ್ ಯಾವ್ದು ಇದು ನೋಡ್ರಿ, ನೋಟ್ ಬ್ಯಾನ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಏನೇ ಇರ್ಬೋದು, ಭಾರಿ ಅವ್ರದ್ದು ಮುಂದಾಲೋಚನೆ ಅವ್ರದ್ದು ನಿರ್ಧಾರ ಇರ್ತಾವ. ಹಾಗೆ ಸ್ವಲ್ಪ ವಾರಗಂಡಿಲೆ ಆ ಕಡೆ ನೋಡ್ತಿರ್ತಾರೆ. ಇನ್ನೂ ಚೆನ್ನಾಗಿರ್ತಾವ ಊಟ. ಯಾವಾಗ ಊಟ ಚಾಲು ಆಯ್ತು, ಒಬ್ರು ಯಾರು ಚಾಲು ಮಾಡಿದ್ರು ಆ ಮೋದಿಗೆ ಅಲ್ಲೇ ಬಿಟ್ಟು ಹೊಂಟ್ರ ಊಟಕ್ಕೆ. ಪೂರ್ತಿ ಪಾಳೆ ಅವಾಗ ಅವ್ರ ಲ್ಯಾಂಗ್ವೇಜೇ ಬೇರೆ. ನಡ್ರಪ್ಪ ಮುಂದೆ ಜಲ್ದಿ ನಾವ್ ಡ್ಯೂಟಿಗೆ ಹೋಗ್ಬೇಕಿ, ನಡ್ರಿ ಜಲ್ದಿ. ಆಮೇಲೆ ಆ ಬಫೆ ಸಿಸ್ಟಮ್ದಾಗ 30-32 ಐಟಮ್ಗಳು ಇರ್ತಾವ. ಆಗ ನಾವು ತಾಟ ಒಂದು 7-8 ಐಟಮ್ ತುಂಬಿ ಬಿಡ್ತಾವ. ಬಟ್ ಎಲ್ಲಾರು 30 ಐಟಮ್ ಒಮ್ಮೆಲಿ ಹಾಕೋತಾರ. ಯಾಕಂತಂದ್ರೆ ಅವ್ರನ್ನ ಯಾರೇ ನಾಳೆ ಊಟಕ್ಕೆ ಬಂದವ್ರು ಅಲ್ಲಿ ಸಿಕ್ಕಾಗ, ನೀ ಅಲ್ಲಿ ತಕ ತಿಂದಿದ್ಯಾ, ಪುರಿ ಬಾಜಿ ತಕ ಮೇಲ್ ಕಾಣ ಆದ್ಮೇಲೆ ಇತ್ತು, ಊಟ ಪುರಿ ಬಾಜಿ ಆದ್ಮೇಲೆ ಇತ್ತು, ಅಲ್ಲಿ ತಕ ಅಟ್ಟಿ ತಿಂದಿದ್ಯಾ ನೀ, ಹಿಂಗ ಅನಬಾರ್ದು ಅಂತ ಹೇಳಿ 30 ಐಟಮ್ ಅಷ್ಟು ಹಾಕೊಂಡ್ಬಿಡ್ತಾರ. ಹಾಕೊಂಡ್ಮೇಲೆ ಆ ಊಟಕ್ಕೆ ಹಾಕ್ಸ್ಕೊಂಡು ಅಲ್ಲಿ ಗದ್ದಲ್ದಾಗಿನ ಹೊರಗೆ ಬಂದು ಯಾವ ರೀತಿ ಬರ್ತಿರ್ತಾರ ಅಂದ್ರೆ ಯುದ್ಧದಾಗಿನ ಹೊರಗೆ ಬಂದಂಗೆ ಬರ್ತಿರ್ತಾರೆ. ಸರಿ ಅಮ್ಮ, ಸರಿ ಸ್ವಲ್ಪ ಸರಿ ಪೂರ್ತಿ ಸುಸ್ತಾಗಿ ಬಂದಿರ್ತಾರ. ಆ ಐಟಮ್ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ. ಏನ್ ಹಾಕ್ಸೋದು ಏನ್ ಬಿಟ್ಟಿದ್ರೆ ಅವನಿಗೂ ಬರ್ತದೆ. ಆ ಅಂತ ಟೈಮಿಗಾಗಿ ಸಾಂಬಾರ್ ವಿದೌಟ್ ಇಂಟ್ರೊಡಕ್ಷನ್ ಆಗ್ತಿರ್ತದೆ, ಚಪಾತಿ ಕಳ್ಬಿಟ್ಟಿರ್ತದೆ.
ಹೋಗಿ ಅಲ್ಲಿ ಕೋಸಂಬರಿ ಬೇಕಾಗ ಹಪ್ಪಳ ಹಪ್ಪಳ ಯಾವ ರೀತಿ ಇರ್ತಂತಂದ್ರ ಏನಂತಂದ್ರೆ ಏನಪ್ಪ ಇವ ಊಟ ಮಾಡೋ ಕಿಮ್ಮತ್ತೇ ಕಳಲ್ಲ. ನಾ ಹಪ್ಪಳ ಎಂತ ಐಟಮ್ ನಾನು ಯಾವ ರೀತಿ ಯೂಸ್ ಮಾಡಬೇಕು, ನನ್ನ ಮ್ಯಾಲೆ ಏನಿರ್ಬೇಕು ಏನಿರ್ಬೋದು ಏನು ಗೊತ್ತಿಲ್ಲ. ನನ್ನ ಮ್ಯಾಲೆ ಮಜ್ಜಿಗೆ ಬಟ್ಲ ಇಟ್ಟು ಬಿಟ್ಟಾನ, ಚಲ್ಲಿ ತಣ್ಣಗಾಗುತ್ತೆ. ಉಪ್ಪಿನಕಾಯಿ ಅಂತಾರ, ಉಪ್ಪಿನಕಾಯಿ ನಾಲ್ಕು ಜಾತ್ರೆ ಒಳಗೆ ಕಳ್ಕೊಂಡು ಕೂಸಾದಂಗ ಆಗುತ್ತೆ. ಈ ಸದ್ದು ನಾ ಎಲ್ಲಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ನನ್ನ ಇವ ಮರತ್ ಯಾವ್ದೋ ಒಂದು ಕುತ್ತೊಳಗೆ ಇಡೀ ಉಪ್ಪಿನಕಾಯಿ ಹೋಗಿ ನನಗೆ ಕುತ್ತಾನ ಹೋಗ್ತಾರ. ನಾನು ಪವರ್ ಏನಂತ ಹೇಳಿ ಮುಂಜಾನೆ ತೋರಿಸ್ತೀನಿ ಅವ್ರು, ಅವಾಗ ಗೊತ್ತಾಗ್ತದೆ ನನ್ನ ಪವರ್ ಏನು. ಮತ್ತ ಕೆಲವೊಂದ್ ಕಡೆ ಅಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ದಾಗ ದೊಡ್ಡ ದೊಡ್ಡ ಗಾರ್ಡನ್ ಗ್ರೌಂಡ್ ಒಳಗೆ ಇಟ್ಟಿರ್ತಾವ. ಮುಂದೆ ರಾಕೇಶ್ ಏನದ ದೊಡ್ಡ ಗಾರ್ಡನ್ದಾಗ ಅರಮನೆ ಮೈದಾನದಾಗ ಊಟ ಇರ್ಬೇಕಾಗ್ತದ. ಯಾಕಂದ್ರೆ ಅವ ದೊಡ್ಡ ಡೈರೆಕ್ಟರ್ ಆಗಂತ ದೊಡ್ಡ ಸ್ಟಾರ್ಸ್ ಗಳು ಬರ್ತಿರ್ತಾರ, ಆ ಫಂಕ್ಷನ್ ಅಲ್ಲೇ ಇರ್ಬೇಕಾಗ್ತದ. ಆ ದೊಡ್ಡ ಗಾರ್ಡನ್ದಾಗ ಊಟ ಯಾವ ರೀತಿ ಇರ್ತಂದ್ರ ಫ್ರೆಂಡ್ಸ್ ಕಳ್ಕೊಂಡಾಗ ಸಿಗ್ತಾರ. ಎಲ್ಲಿದ್ಯಾ ನೀವು? ಏನ್ ಸಿಕ್ಕೇ ಇಲ್ಲ. ಇಲ್ಲ ನಾ ಪಾಲಕ್ ಪನ್ನೀರ್ ನೋಡಿದ್ದೀನಿ. ಪಾಲಕ್ ಪನ್ನೀರ್ ಒಂದ್ ಕೆಲಸ ಮಾಡು, ಸ್ಟೇಟ್ ಹೋಗು, ಕೊಪ್ತಾದಿಂದ ಲೆಫ್ಟ್ ಹೋಗ್ತೀರಾ ಸಲಾಡ್ ಕೌಂಟರ್, ಸ್ವಲ್ಪ ಸ್ಟೇಟ್ ಹೋದ್ಮೇಲೆ ಅಲ್ಲಿ ವೆಜ್ ಕಡಾಯಿ ಒಳಗೆ ನಮ್ಮ ತಮ್ಮನ ಅವನಿಗೆ ಹೇಳು ಅಲ್ಲಿ ಪಾಲಕ್ ಪನ್ನೀರ್ ಅಲ್ಲಿ ಅಲ್ಲ, ನಾನು ಸ್ವಲ್ಪ ಕರ್ದಿನ ಅಂತ ಹೇಳೋ. ಇಂಥ ಟೈಮಿಗೆ ಒಬ್ಬಳು ಮುದುಕ ಮನುಷ್ಯ ನೀರಕ್ಕೆ ಆಗ ನೀರು ಎಲ್ಲದು ಅವ ಹೋಗ್ಬಿಟ್ಟು ಈಚೆ ಕಡೆ ಮತ್ತೆ ಹೋಗ್ಬೋದು. ಅವ್ರು ಗಡ್ಬಡ್ದಾಗಿ ಒಬ್ಬ ನಿಂತ ಹೇಳಿ, ಅದು ಕುಡಿಯೋ ನೀರು ಅನ್ನೋದು ನೀರು ಬೇಕಾಗಿತ್ತ ನಿಮ್ಗೆ? ನೀವು ಒಬ್ಬರೇ ಬಂದಿರಿ ಅಲ್ಲ. ನಾ ಹೇಳೋದು ಏನಂದ್ರ ನೀವು ಅಲ್ಲಿ ತರ ಹೋಗ್ತಿರೋ ಇಲ್ಲ ಅಂತ. ಯಾಕಂತಂದ್ರ ಇಲ್ಲಿ ಒಂದು ಕೆಲಸ ಮಾಡಿ ಸ್ಟ್ರೇಟ್ ಹೋಗಿ ಅಲ್ಲಿ ಏನ್ ಬರ್ತದ ಬೈಗನ್ ಬರ್ತಾ ಲೆಫ್ಟ್ ಹೋದ್ಮೇಲೆ ಅಲ್ಲಿ ಪಾನಿಪುರಿ ಕೌಂಟರ್ ಇಂದ ಸ್ಟೇಟ್ ಹೋಗಿ ಅಲ್ಲೇ ಪಟ್ಟ ರೈಟ್ ಹೋಗ್ಬೇಕು. ಸೀದಾ ಮತ್ತೆ ನೀವು ಅಲ್ಲಿ ಸಲಾಡ್ ತಗೊಂಡ್ರೆ ಮತ್ತೆ ಊಟ ಬರ್ಬೇಕಾಗ್ತದೆ. ಅಲ್ಲಿಂದ ಏನಂತಾರ ಈ ಕಡೆ ವೆಜ್ ನೂಡಲ್ಸ್ ಕೌಂಟರ್, ಅಲ್ಲಿ ಸ್ಟೇಟ್ ಹೋದ್ಮೇಲೆ ಅಲ್ಲಿ ಇಬ್ರು ಲೇಡೀಸ್ ಆರ್ಟಿಫಿಷಿಯಲ್ ಅಂತ ಕೈಯಿಂದ ನೀರು ಬರ್ತಿರ್ತಾವ, ಅದು ಕುಡಿಬೇಡ್ರಿ. ಅಲ್ಲಿ ಎದುರಿಗೆ ಏನೇ ನೀರು ಕೌಂಟರ್ ಅವ್ನು ಕುಡಿ. ಅವ ಹಿಂಗ್ ಮಾಡ್ತಿರ್ತಾವ, ಮುದುಕ್ ಹೇಳೋಣ ಅಷ್ಟು ದೂರ ಹೋಗ್ಬೇಕಾ, ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿರಿ, ಕೌಂಟರ್ ಹೋಗ್ಬೇಕಾದ್ರೆ ಒಂದೆರಡು ರಿಕ್ಷಾ ವ್ಯವಸ್ಥಾನ ಮಾಡ್ಬೇಕಂತನು ಅಪ್ಪ. ಥ್ಯಾಂಕ್ ಯು. ನಂದೊಂದು ಭರ್ಜರಿ ಕಿಲಾಡಿಗಳು ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಫ್ರೆಂಡ್ಸ್ ಕೂಡಿ ಮಾಡಿದ್ದು. ನಮ್ಗೆ ತಿಳಿದ ಮಟ್ಟಿಗೆ ಮನರಂಜನೆ ಒಂದಿದ್ರಾಗ ಅಂಬೇಗಾಲ್